ಭಾರೀ ಚರ್ಚೆಗೆ ಗ್ರಾಸವಾಗ್ತಿರುವ ರಾಜಕೀಯ ನಾಯಕರ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಲಿ, ತಪ್ಪಿತಸ್ಥರು ಯಾರು ಎಂದು ಬಹಿರಂಗ ಪಡಿಸಲಿ ಎಂದು ಕಾಂಗ್ರೆಸ್ ಮುಖಂಡ ದೇವೇಂದ್ರಪ್ಪ ಹೇಳಿದ್ದಾರೆ. ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ. ಸದನದಲ್ಲಿ ಶಾಸಕ ಮುನಿರತ್ನ ಬೇಕಾಬಿಟ್ಟಿ ಮಾತನಾಡ್ತಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಎಂದು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪ ಒತ್ತಾಯಿಸಿದರು. ಕರೆದಂಥ ವಿಚಾರ ಏನಂದರೆ, ಏನು ಕಳೆದ 15 ದಿವಸಗಳಿಂದ ವಿಧಾನಮಂಡಲದಲ್ಲಿ ನಡೀತಿರುವಂಥ ವಿಧಾನಸಭಾ ಮಂಡಲದಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆ ನಾನು ಕೆಲವು ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಹನಿ ಟ್ರ್ಯಾಪ್ ಅನ್ನೋ ವಿಚಾರ, ನಾಗರಿಕರು ತಲೆ ತಗ್ಗಿಸುವಂಥ ವಿಚಾರ ಇವತ್ತು ವಿಧಾನ ಮಂಡಲದಲ್ಲಿ ನಡೀತಿರೋದು ಖಂಡಿತವಾಗೂ ಇದನ್ನು ಒಂದು ಖೇದಕರ ವಿಚಾರ ಅಂತ ಬಯಸ್ತೀವಿ. ಏಕೆಂದರೆ ಜನಪ್ರತಿನಿಧಿಯಾದವರು ಇವತ್ತು ಎಲ್ಲೋ ಒಂದು ಕಡೆ ಜರಾಸಂಧ, ಕೀಚಕ, ದುಶ್ಯಾಸನ ಇವ್ರನ್ನೆಲ್ಲರೂ ಮೀರಿಸೋ ರೀತಿಯಲ್ಲಿ ನಾನು ಮಾಡಿದ್ದೇ ಸಾಧನೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸೋಕ್ಕೆ ಹೊರಟ್ಯಾರೆ. ಇವತ್ತು ಹನಿ ಟ್ರ್ಯಾಪ್, ಈ ಹನಿ ಟ್ರ್ಯಾಪ್ ಅನ್ನೋದು ಒಂದು ದೊಡ್ಡ ವಿಷಕಾರಿಯುಕ್ತವಾದ ವಿಷಯ ಇದು. ಆದ್ದರಿಂದ KN ರಾಜಣ್ಣ ಅವರು, ಸಹಕಾರ ಸಚಿವರು, 48 ಜನ ವ್ಯಕ್ತಿಗಳು ಭಾಗವಹಿಸಿದ್ದಾರೆ, ಹನಿ ಟ್ರ್ಯಾಪಲ್ಲಿದ್ದಾರೆ. ಹನಿ ಟ್ರ್ಯಾಪ್ ಆಗ್ತಾ ಇದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿಧಾನಮಂಡಲದಲ್ಲಿ ಹೇಳಿದ್ದಾರೆ. ನಿನ್ನೆ ಕೂಡ ಆ ವಿಚಾರವಾಗಿ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. ನಾನು ರಾಜಣ್ಣವರು ಯಾರೇ ಇರ್ಬೋದು, ಹನಿ ಟ್ರ್ಯಾಪ್ ಬಗ್ಗೆ ಯಾರು ಮಾಡ್ತಾರೆ ಅನ್ನೋದು ಅವ್ರನ್ನ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಭಾಗವಹಿಸಿದ್ದಾರೆ ಅನ್ನೋದು ಅದು ಅಕ್ರಮನೋ ಅಥವಾ ಕ್ರಮನೋ ಅಂತ ಮೊದಲು ಹೇಳಬೇಕಿನ್ನ. ಹನಿ ಟ್ರ್ಯಾಪಲ್ಲಿರೋರು ಅಕ್ರಮನೋ ಅಥವಾ ಕ್ರಮನೋ ಅಂತ ಸ್ಪಷ್ಟಪಡಿಸ್ಬೇಕು. ಆದ್ದರಿಂದ ರಾಜಣ್ಣವರಿಗೆ ನಾನು ಒಂದು ಹೆಜ್ಜೆ ಅವ್ರ ಜೊತೆ ಹೋಗಿ ಹೇಳ್ತೀನಿ, ಅವ್ರಿಗೆ ನಾನು ಕೈ ಜೋಡಿಸ್ತೀನಿ. ದಯಮಾಡಿ ಹನಿ ಟ್ರ್ಯಾಪಲ್ಲಿ ಯಾರಿದ್ದಾರೆ, ಹನಿ ಟ್ರ್ಯಾಪನ್ನು ವಿಡಿಯೋ ಮಾಡೋ ಸೆಕೆಂಡ್ರಿ ವಿಚಾರ, ಯಾರು ಹನಿ ಟ್ರ್ಯಾಪಲ್ಲಿ ಭಾಗವಹಿಸಿದಾರಲ್ಲ ಫಸ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕೆಂದರೆ ಈ ಕ್ರಮ ಕೈಗೊಂಡು ಮಾನ್ಯ ಗಣತಂತ್ರ ರಾಜ್ಯಪಾಲರಿಗೆ ನಾನು ಇವತ್ತು ಒಂದು ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀನಿ, ಅವರಿಗೆ ಒಂದು ಮೆಮೊಂಡ್ ರೆಡಿ ಮಾಡಿದ್ದೀನಿ. ಮತ್ತು ಗೃಹ ಇಲಾಖಾ ಕಾರ್ಯದರ್ಶಿಯವರು ಕೂಡ ಒಂದು ಮನವಿ ಮಾಡಿದ್ದೀನಿ. ಯಾರು ಈ ಹನಿ ಟ್ರ್ಯಾಪಲ್ಲಿ ಭಾಗವಹಿಸಿದ್ದಾರೆ, ಹನಿ ಟ್ರ್ಯಾಪಿಂದ ಏನಾದರೂ ಮುಖಂಡರಿಗೆ ಹೆಣ್ಣು ಮಕ್ಕಳಿಂದ ಏನಾರ ಬ್ಲ್ಯಾಕ್ಮೇಲ್ ಆಗಿದರೆ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಒಂದು ವೇಳೆ ಹೆಣ್ಣುಮಕ್ಕಳು ಇಂದ ಏನಾರು ಅವ್ರಿಗಾಗಿದ್ದರೆ ಅಥವಾ ನೂರಾರು ಆಸೆ ಆಮಿಷಗಳನ್ನ ಏನೇನೋ ಒಡ್ಡಿ ಅಧಿಕಾರ ಇದೆ ಅಂತೇಳಿ, ಅಧಿಕಾರ ಒಂದು ಶಕ್ತಿ ಇದೆ ಅಂತೇಳಿ ಆ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಏನು ಆ ಒಂದು ಹೆಣ್ಮಕ್ಳು ಯಾರೂ ಇಲ್ಲ, ಒಂದು ಸೆಕ್ಸ್ ಸ್ಕ್ಯಾಂಡಲ್ ಭಾಗವಹಿಸಿದಾರಲ್ಲ ಅವ್ರನ್ನ ತನಿಖೆಗೆ ಫಸ್ಟ್ ಒಳಪಡಿಸ್ಬೇಕು. ಯಾರೇ ಆದರೂ ಫಸ್ಟು ಟ್ರ್ಯಾಪಲ್ಲಿ ಭಾಗವಹಿಸ್ತವರು ಇದರಿಂದ ಸಂತ್ರಸ್ತ ಅಂತ ಹೇಳ್ತಾರಲ್ಲ, ಯಾರು ಸಂತ್ರಸ್ತಿಂದ ಫಸ್ಟ್ ಕಂಡುಹಿಡಿಬೇಕಾದ್ರೆ ಇದಕ್ಕೆ ಸರ್ಕಾರದಿಂದ ಒಂದು SIT ರಚನೆ ಆಗಬೇಕು. ರಚನೆ ಮೂಲಕ ಅವ್ರ ಮೇಲೆ ತನಿಖೆ ಮಾಡಬೇಕು. ಇಲ್ಲಾಂದರೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ನಾನು ಇವತ್ತು